ಹೀಗೆ ತನ್ನ ಜೊತೆಯಲ್ಲಿ ಬಿಹಾರದಿಂದ ಕೆಲಸ ಮಾಡಲು ಬಂದವನನ್ನೇ ಕೊಲೆ ಮಾಡಿ ಹೂತು ಹಾಕಿರುವ ಜಾಗ ತೋರಿಸುತ್ತಿರುವ ಆರೋಪಿ. ಜಾಗ ತೋರಿಸುತ್ತಿದ್ದಂತೆ ಜೆಸಿಬಿ ಮೂಲಕ ಗುಂಡಿ ತೋಡಿ ಮೃತದೇಹ ಹೊರತೆಗೆದ ಪೊಲೀಸರ. ಅಂದಹಾಗೆ ಈ ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ತೌಡನಹಳ್ಳಿ ಗ್ರಾಮದಲ್ಲಿ. ಇನ್ನು ತನ್ನ ಸ್ನೇಹಿತನ ಕೈಯಲ್ಲೇ ಕೊಲೆಯಾಗಿರೋದು ಬಿಹಾರ ಮೂಲದ ರೇಹಾನ್ ಅಂತ. ಈತನನ್ನ ಹತ್ಯೆ ಮಾಡಿರೋದು ಸಾಜಿದ್ ಎಂಬುವನ. ಮೃತ ರೇಹಾನ್ ಹಾಗೂ ಸಾಜಿದ್ ಇಬ್ಬರೂ ಸಹ ಬಿಹಾರದ ಕುರಸಿಲ್ ಗ್ರಾಮದವರ. ಇಬ್ಬರೂ ಸಹ ಜೊತೆಯಲ್ಲೇ ಗಾರೆ ಕೆಲಸ ಮಾಡಲು ಅಂತ ರಾಜ್ಯಕ್ಕೆ ಬಂದಿದ್ರ. ಬೆಂಗಳೂರಿನ ಕಾಂಟ್ರಾಕ್ಟರ್ ಮಂಜುನಾಥ್ ಎಂಬುವರು ಸಾಜಿದ್, ರೇಹಾನ್ ಹಾಗೂ ಆಲಂ ಮೂವರನ್ನ ಕೆಲಸಕ್ಕೆ ಕರೆದುಕೊಂಡು ಬಂದು ತೌಡನಹಳ್ಳಿ ಗ್ರಾಮದ ಬಳಿ ಗಾಣದ ಎಣ್ಣೆ ಫ್ಯಾಕ್ಟರಿ ನಿರ್ಮಾಣ ಸಂಬಂಧ ಕಟ್ಟಡ ಕಾಮಗಾರಿ ಮಾಡಲು ಬಿಟ್ಟಿದ್ರ. ಆದರೆ 20 ದಿನಗಳಿಂದ ಕೆಲಸ ಮಾಡುತ್ತಿದ್ದ ಮೂವರು ಈದ್ ಮಿಲಾದ್ ಹಬ್ಬದ ದಿನದಿಂದ ನಾಪತ್ತೆಯಾಗಿದ್ರ. ಹಬ್ಬ ಅಂತ ಊರಿಗೆ ಹೋಗಿರಬಹುದು ಅಂತ ಅಂದುಕೊಂಡ ಕಾಂಟ್ರಾಕ್ಟರ್ ಹಾಗೂ ಜಾಗದ ಮಾಲೀಕರಿಗೆ ಪೊಲೀಸರು ಹೇಳಿದಾಗ ಅಸಲಿ ವಿಷಯ ಗೊತ್ತಾಗಿದೆ. ಹೌದಾ, ಜ್ಞಾನೇಶ್ ಅವರ 5 ಗುಂಟೆ ಜಾಗದಲ್ಲಿ ಕಾಂಟ್ರಾಕ್ಟರ್ ಮಂಜುನಾಥ್ ಅವರು ಕಟ್ಟಡ ಕಾಮಗಾರಿ ಆರಂಭಿಸಿದ್ರ. ಮೂವರು ಕೆಲಸಗಾರರು 20 ದಿನ ಕೆಲಸ ಮಾಡಿದ್ದ ಕಾರಣ ಈದ್ ಮಿಲಾದ್ ಹಬ್ಬದ ಹಿಂದಿನ ದಿನ ಕಾಂಟ್ರಾಕ್ಟರ್ ಹಬ್ಬಕ್ಕೆ ಅಂತ ದುಡ್ಡು ಕೊಟ್ಟು ಹೋಗಿದ್ರ. ಅದೇ ಖುಷಿಯಲ್ಲಿ ಚಿಕನ್ ಮಟನ್ ತಂದು ಅಡುಗೆ ಮಾಡಿ ಸಂಜೆ ಮೂವರು ಎಣ್ಣೆ ಪಾರ್ಟಿ ನಡೆಸಿದ್ದಾರೆ. ಫುಲ್ ಬಾಟಲಿ ಖಾಲಿ ಮಾಡಿ ಮತ್ತೆ ಮತ್ತೊಂದು ಆಫ್ ಬಾಟಲಿ ಎಣ್ಣೆ ತಂದು ನಶೆ ಏರಿಸಿಕೊಂಡಿದ್ದಾರೆ. ಈ ವೇಳೆ ದುಡ್ಡಿನ ವಿಚಾರದಲ್ಲಿ ಇಬ್ಬರು ಸಾಜಿದ್ ಹಾಗೂ ರೆಹಾನ್ ನಡುವೆ ಮಾತಿಗೆ ಮಾತು ಬೆಳೆದಿದೆ. ಈ ವೇಳೆ ಊಟ ಮಾಡಿ ಕೈ ತೊಳೆಯುತ್ತಿದ್ದ ರೆಹಾನ್ ತಲೆ ಮೇಲೆ ಸಾಜಿದ್ ಅಲ್ಲೇ ಇದ್ದ ದೊಡ್ಡ ಸಿಮೆಂಟ್ ಇಟ್ಟಿಗೆ ತೆಗೆದುಕೊಂಡು ಹಾಕಿದ್ದು, ಇದರಿಂದ ರೆಹಾನ್ ಅಲ್ಲೇ ಮೃತಪಟ್ಟಿದ್ದಾನೆ. ಏನು ಮಾಡಬೇಕು ಅಂತ ದಿಕ್ಕು ತೋಚದ ಸಾಜಿದ್ ಮೃತ ರೆಹಾನ್ನ ಸಂಪಿಗಾಗಿ ತೋಡಿದ್ದ ಗುಂಡಿಯಲ್ಲಿ ಮೃತದೇಹ ಹಾಕಿ ಮುಚ್ಚಿ ಹಾಕಿ ಅಲ್ಲಿಂದ ಮತ್ತೋರ್ವ ಸ್ನೇಹಿತ ಅಲಾಂ ಜೊತೆ ಬಿಹಾರಕ್ಕೆ ಎಸ್ಕೇಪ್ ಆಗಿದ್ದ. ಫ್ರೆಂಡ್ಸ್ ಇದ್ದಾರೆ, ಸೇಮ್ ಡಿಸ್ಟಿಕ್ ಇದೆ ಅವ್ರದ್ದು. ಬೆಂಗಳೂರಿಂದ ಅವ್ರಿಗೆ ಕರ್ಕೊಂಡು ಬಂದಿದ್ದಾರೆ. ಅವ್ರದ್ದು ಇಂಜಿನಿಯರ್ ಇಲ್ಲಿ ಕೆಲಸ ಮಾಡೋಕ್ಕಾಗಿ ಎಲ್ಲ ಲೇಬರ್ ಕೆಲಸ ಮಾಡ್ತಾರೆ, ಸಿವಿಲ್ ಕನ್ಸ್ಟ್ರಕ್ಷನ್ ವಗೇರದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಟೈಮ್ಗೆ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ಡ್ರಿಂಕ್ಸ್ ಮಾಡೋ ಟೈಮಲ್ಲಿ ಏನಾದರೂ ಗಲಾಟೆ ಆಗಿದೆ, ಬೈದಿದ್ದಾರೆ, ಮತ್ತು ಯಾವುದು ವಿಚಾರ ಬಗ್ಗೆ ಗಲಾಟೆ ಆಗಿದೆ, ಫ್ಯಾಮಿಲಿ ವಿಚಾರ ಬಗ್ಗೆ, ಈ ಕಾರಣ ಬಗ್ಗೆ ಈ ಥರದ್ದು ಅಟ್ಯಾಕ್ ಮಾಡಿದ್ದಾರೆ. ಸೊ ಬೇರೆ ನಾವು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದ್ದೀವಿ. ಬೇರೆ ಏನಾದರೂ ಮೋಟಿವ್ ವಗೇರೆ ಅದೇ ಫೈಂಡ್ ಔಟ್ ಮಾಡ್ತೀವಿ. ಇನ್ನು ಜಮೀನು ಮಾಲೀಕ ಹಾಗೂ ಕಾಂಟ್ರಾಕ್ಟರ್ ಕೆಲಸದವರು ಊರಿಗೆ ಹೋಗಿರಬೇಕು ಅಂತ ಅಂದುಕೊಂಡಿದ್ರ. ಆದರೆ ಅತ್ತ ಬಿಹಾರಕ್ಕೆ ಹೋದ ಕೊಲೆಗಾರ ಊರಲ್ಲೇ ಕೊಲೆ ವಿಷಯ ಬಾಯ್ ಬಿಟ್ಟಾಗ ಅಲ್ಲಿನ ಪೊಲೀಸರು ಚಿಕ್ಕಬಳ್ಳಾಪುರ ಪೊಲೀಸರಿಗೆ ಮಾಹಿತಿ ನೀಡಿದ್ರ. ನಮಗೆ ಓನ್ಲಿ ಈ 3 ಜನ ಅಲ್ಲಿ ಕೆಲಸ ಮಾಡ್ತಾರೆ. ಔಟ್ ಆಫ್ ದಟ್ ಇಬ್ರು 3 ಜನ ಎಲ್ಲ ಪಾರ್ಟಿ ಮಾಡ್ತಾ ಇದ್ದಾರೆ. ಆ ಟೈಮ್ಗೆ ಒಬ್ರು ಜನಗೆ ಅಟ್ಯಾಕ್ ಮಾಡಿದ್ದಾರೆ. ಸೊ ಅಲ್ಲಿ 2 ಜನದು ಇನ್ವಾಲ್ವ್ಮೆಂಟ್ ಇದೆ. ಒಬ್ರು ನಮಗೆ ಸಿಕ್ಕಿದೆ ಆಲ್ರೆಡಿ. ಏನೊಬ್ರು ಎಬ್ಸ್ಕೊಂಡಿದ್ದಾರೆ. ಅವ್ರಿಗೆ ಕೂಡ ನಾವು ಬೇಗ ಟ್ರೇಸ್ ಮಾಡಿ ಅರೆಸ್ಟ್ ಮಾಡ್ತೀವಿ. ರೆಹಾನ್ ಅವರು ಕೂಡ ಅರರಿಯಾ ಡಿಸ್ಟ್ರಿಕ್ಟ್. ಬಾಕಿ 2 ಜನ ಆರೋಪಿ ಇದ್ದಾರೆ. ಅವ್ರದ್ದು ಕೂಡ ಹೆಸರು A1 ಆಲಂ ಇದೆ, ಆಲಂ ಅಲಿಯಾಸ್ ಆಲಂಗೀರ್. ಇವರು ಕೂಡ ಅರರಿಯಾ ಡಿಸ್ಟ್ರಿಕ್ಟ್ ಬಿಹಾರ್. ಮತ್ತು ಇನ್ನೊಬ್ರು ಆರೋಪಿ ಇದೆ ಸಜೀದ್, ಅವರು ಈಗ ಎಬ್ಸ್ಕೊಂಡಿದ್ದಾರೆ. ಅವರು ಕೂಡ ಅರರಿಯಾ ಡಿಸ್ಟ್ರಿಕ್ಟ್ ಬಿಹಾರದವರು. ಈಗ ಎಕ್ಸಿಮಿಷನ್ ನಡ್ತಾ ಇದೆ. ನಮಗೆ ಬಾಡಿ ಸಿಕ್ಕಿದೆ, ಬರಿ ಮಾಡಿದ್ದಾರೆ ಅವರು ಮರ್ಡರ್ ಆದಮೇಲೆ ಬಾಡಿಗೆ ಅದೇ ಫಾರ್ಮ್ ಹೌಸಲ್ಲಿ. ಸೊ ಈಗ ನಮಗೆ ಬಾಡಿ ಸಿಕ್ಕಿದೆ. ಸೊ ಜೊತೆಗೆ ಏನೇನು ಎವಿಡೆನ್ಸ್ ಸಿಗುತ್ತೆ, ಹೇಗೆ ಮಾಡಿದ್ದಾರೆ, ಏನಾದರೂ ಬೇರೆ ವೆಪನ್ ವಗೇರ ಅಥವಾ ಏನಾದರೂ ಬೇರೆ ಎವಿಡೆನ್ಸಸ್ ಇದೆ, ಅದು ಎಲ್ಲ ಕಲೆಕ್ಟ್ ಮಾಡ್ತೀವಿ. ಸದ್ಯ ಕೊಲೆಗಾರನನ್ನ ಬಂಧಿಸಿರುವ ನಂದಿಗಿರಿಧಾಮ ಪೊಲೀಸರು ಮೃತದೇಹ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಿ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನ ಮುಂದುವರಿಸಲಿದ್ದಾರೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.